ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ ಕೈವಾರ ಅಂತ. ಸಚ್ ಎ ವಂಡರ್ಫುಲ್ ಪ್ರೋಗ್ರಾಮ್ ಡನ್ ಹಿಯರ್ ಬಿಕಾಸ್ ಕರ್ನಾಟಕ ಸಾವಿತ್ರಿ ಬಾಯಿ ಫುಲೆ ಮಹಿಳಾ ಜಾಗೃತಿ ಸಂಘ ಅನ್ನೋದು ಒಂದು ಕುಂಡಲಿನಿ ಯೋಗಕ್ಕೆ ಸಂಬಂಧಿಸಿದಂತಹ ಏನು ಬ್ಯೂಟಿಫುಲ್ ಇವಾಗವರೆಗೂ ನಿಮಗೆ ಯೋಗದ ಬಗ್ಗೆ ಅವರು ಕಾನ್ಷಿಯಸ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇಟ್ಸ್ ಎ ವಂಡರ್ಫುಲ್ ಮೆಸೇಜ್ ಅಂತ ಹೇಳ್ಬೋದು. ಭಾಳಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಖಂಡಿತ. ಯಾಕಂದರೆ ನನಗೂ ಅಷ್ಟೊಂದು ವಿಷಯಗಳ ಮಾಹಿತಿ ನನಗೂ ಸಿಕ್ಕಿರಲಿಲ್ಲ. ಬಟ್ ಇಟ್ಸ್ ಗುಡ್ ಅನ್ನಿಸ್ತು. ಬಟ್ ಪ್ರಪಂಚದಲ್ಲಿ ಮನುಷ್ಯನಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಮನುಷ್ಯನಲ್ಲಿರ್ತಕ್ಕಂತಹ ದೇವರನ್ನು ಹೊರಗಡೆ ತೆಗೆದುಕೊಂಡು ನಾವು ನಮ್ಗೆ ಏನು ಬೇಕು ಅಂತ ಕೇಳ್ಕೊಳ್ಳೋವಂಥ ಒಂದು ಏಕೈಕ ಕ್ರಿಯೆ ಅಂತಂತಂದರೆ ಈ ಕುಂಡಲಿನಿ ಯೋಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅದೇ ನನಗೆ ಇವಾಗವರೆಗೂ ಅರ್ಥ ಆಗಿದ್ದು. ಬಟ್ ಫುಲ್ ಮಾಹಿತಿ ನಾನು ಕೇಳ್ತಾ ಇದ್ರು ಅಟ್ಲೀಸ್ಟ್ ಲಿಟಲ್ ಬಿಟ್ ನಾನು ಬಂದಂಥ ಟೈಮ್ಗೆ ತುಂಬಾ ಮಾಹಿತಿ ನಾನು ಕೊಟ್ಟಿದ್ದಾರೆ. ತುಂಬ ಖುಷಿಯಾಯಿತು ಮೇಡಮ್. ತಮಗೆ ಭಗವಂತ ಇನ್ನಷ್ಟು ಜನಗಳಿಗೆ ನಿಮ್ಮ ಈ ಮಾಹಿತಿನ ಮುಟ್ಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಕಾನ್ಷಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ರತ್ನ ಅವರು ಮಾತಾಡಿದ್ರು. ತುಂಬಾ ಖುಷಿ ಆಯಿತು. ಯಾಕಂದರೆ ಅಷ್ಟು ವಿಷಯ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಯೋಗ ಗೊತ್ತಿತ್ತು, ಥೆರಪಿಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳು ಗೊತ್ತಿತ್ತು. ಬಟ್ ಕುಂಡಲಿನಿ ಯೋಗದಲ್ಲಿ ನೀವು ಫುಲ್ಲು A to Z ಏನು ಕ್ರಿಯೆಗಳನ್ನ ಮಾಡಬಹುದು ಅಂತಕ್ಕಂಥ ಒಂದು ವಂಡರ್ಫುಲ್ ಮಾಹಿತಿನ ನೀಡಿ ಅದನ್ನು ಜನಗಳಿಗೆ ಉಪಯೋಗ ಆಗುವಂತಹ ಈ ಒಂದು ನಿಮ್ಮ ಸೇವೆ ಕೆಲಸ ಏನಿದೆ ನಿಜಕ್ಕೂ ಹೇಳದಿರೋದು. ಯಾಕಂದ್ರೆ ನೀವು ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಮೇಡಮ್. ಖಂಡಿತ ಇನ್ನಷ್ಟು ಮಹಿಳೆಯರಿಗೆ ಇದು ಅನುಕೂಲವಾಗಲಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ ಮೇಡಮ್. ಮೇಡಮ್ ನೆಸೆಸಿಟಿ ಇರಲಿಲ್ಲ. ಬನ್ನಿ ಸರ್, ಬನ್ನಿ ಮೇಡಮ್ ಪ್ಲೀಸ್. ಎಲ್ಲ ಬನ್ನಿ. ಸಂಜು ಮೇಡಮ್ ಎಲ್ಲ ಬನ್ನಿ. ವಿಜಯ್ ಕುಮಾರ್, ಬದ್ರಿನಾಥ್ ಎಲ್ಲ ಬನ್ನಿ. ನೀವು ಎಲ್ಲ ಬನ್ನಿ ಸರ್. ಬನ್ನಿ ಇವತ್ತು ನೇತ್ರ ಮೇಡಮ್ ಅವರು ಅಷ್ಟು ಸುಲಭ ಅಂತಲ್ಲ. ಅವರು ಪಾಸಿಟಿವ್ ಎನರ್ಜಿಯಲ್ಲೇ ಇರೋದ್ರಿಂದ ದೈವ ಮತ್ತು ಪ್ರಕೃತಿ ಅಂತ ಅವ್ರನ್ನ ಕರ್ಕೊಳ್ಳೋಕೆ ಸಾಧ್ಯ. ಎಷ್ಟೋ ಜನ ಪ್ರಕೃತಿಯಲ್ಲಿ ಇರ್ಬೋದು. ಬನ್ನಿ ಸರ್, ಗೌರವಪ್ರಸಾದ್ ಸರ್. ಪ್ರಕೃತಿಯಲ್ಲಿ ಎಷ್ಟೋ ಜನ ಇದ್ದಾರೆ. ನೀವು ಒಂದು ಒಳ್ಳೆ ಪಾಸಿಟಿವ್ ಮೈಂಡಲ್ಲಿ ಇದ್ದೀರಾ. ಇವತ್ತು ಗೀತಾ ಮೇಡಮ್ಗೆ ನಿಮ್ಮ ಕಡೆಯಿಂದ ಗೌರವ ಕೊಡಿ ಅಂತ ನಾವು ಕೇಳ್ಕೊಳ್ತೀವಿ. ಬನ್ನಿ ಸರ್. ಗೀತಾ ಮೇಡಮ್ ಅವರು ಒಳ್ಳೆ ಡ್ಯಾನ್ಸರ್ ಮತ್ತು ಒಳ್ಳೆ ಸಿಂಗರ್. ಮಾರ್ಗದರ್ಶನ ಶ್ರೀಮುದ್ರಾ ಅಕಾಡೆಮಿ ವತಿಯಿಂದ ನೀವು ಸಮಾಜಕ್ಕೆ ಒಳ್ಳೆ ಕೊಡುಗೆನ ಕೊಡಬೇಕು ಅಂತಿರೋ ನೀವು ಎಲ್ಲ ಹೆಣ್ಮಕ್ಳನ್ನು ಬೆಳೆಸಬೇಕು. ನೋಡಿ, ಇವತ್ತು ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳೇ ಜಾಸ್ತಿ ಇದ್ದಾರೆ, ಬರ್ತಾರೆ. ಗಂಡು ಮಕ್ಕಳೇ ನಮ್ಮ ಏನೋ ಒಂದು ಉಪಯೋಗ ಕೊಡ್ತಿದ್ದೀವಿ ಅಂದರೆ ಪಾಪ ಅವರು ಬಂದು ನೋಡಿ. ಕೃಷ್ಣ ಸರ್ ಅಂತ ಅವರು ಬರೀ ಅವಾರ್ಡ್ ಮಾಡೋದು, ಅವಾರ್ಡ್ ಫಂಕ್ಷನ್ ಮಾಡೋದು, ಅವ್ರು ಅವಾರ್ಡ್ ತಗೊಳ್ಳಲ್ಲ. ಆದರೂ ಇವತ್ತು ಅವರು ಬಂದು ಈ ಮಾತುಗಳನ್ನ ಕೇಳಿದ್ದಾರೆ ಅಂತಂದರೆ ಅವ್ರಿಗೂ ಖುಷಿ ಆಗುತ್ತೆ. ನಿಜವಾಗ್ಲೂ ನಾವು ನಮ್ಮ ಸಂಸ್ಥೆ ಮುಖಾಂತರ ಗೀತಾ ಮೇಡಮು ಒಂದು ಮಾತು ಹೇಳಿದೆ ಸರ್. ಗೌರವಪ್ರಸಾದ್ ಸರ್ ಮೊದಲನೇ ಸಲ ಕರೋಕೆ ಅಂತ ಆಡಿದ್ದು ನಾನು ಮೊದಲನೇ ಸಲ ನಿಮ್ಮ ಅವಾರ್ಡ್ ಕರೋಕೆ ಇದರಿಂದಲೇ ಅಕ್ಷರ ಆಡಿಟೋರಿಯಂ ಎಲ್ಲಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ತುಂಬ ಧನ್ಯವಾದಗಳು. ನಿಮ್ಮ ಒಂದು ಸಿಸ್ಟಮು ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾಕಾಲ ಸಮಾಜಕ್ಕೆ ಒಳ್ಳೆಯ ಸೇವೆಗೆ ಇದನ್ನು ನಿರಂತರವಾಗಿ ಸಂಗೀತದಿಂದ ರೋಗಮುಕ್ತ, ಧ್ಯಾನದಿಂದ ರೋಗಮುಕ್ತ ಅನ್ನೋ ಮಾತು ನಾವು ಕೇಳಿರ್ತೀವಿ. ಇದು ಉಪಯೋಗ ಆಗಲಿ 4 ಜನಕ್ಕೆ. ಇದರಲ್ಲಿ ಮೊದಲನೇ ಸಲ ನಿಮ್ಮ ಆಡಿಟೋರಿಯಮಲ್ಲಿ ಇಂಥ ಒಂದು ಸೆಷನ್ ನಡೆದಿದೆ. ಇಂಥದಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡಿ, ಒಂದು ಒಳ್ಳೆಯ ಮೆಸೇಜನ್ನು ಕೊಡಿ ನಿಮ್ಮ ಒಂದು ಗ್ರೂಪಿಂದ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನೀವು ಅಷ್ಟೇ ಏನು ಈ ಒಂದು ಫೀಲ್ಡಲ್ಲಿ ನಿಮ್ಗೆ ಏನು ಅನ್ನಿಸ್ತು ಅಂತ ಒಂದು 4 ಮಾತಾಡಿ ಸರ್. ಸ್ನೇಹಿತರೆ, ಇವಾಗ ನನಗೆ ಬಾಲ್ಯದಲ್ಲಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ.
ನನ್ನ ಬಾಲ್ಯದಲ್ಲಿ ನಮ್ಮ ಭಾರತೀಯ ಜ್ಞಾನ ಮತ್ತು ವಿಜ್ಞಾನ ಶಾಖಾ ಅಂತ ಒಂದಿತ್ತು. ಒಂದು ಸಾನ್ನಿಧ್ಯವನ್ನು ನಾನೊಂದು ಸಂಜೆ ಪಾಠಶಾಲೆಗೆ ಹೋಗ್ತಿದ್ವಿ. ನಾನು ಅವಾಗ ಮಧ್ಯಮ ವರ್ಗದ ಒಂದು ಟೂರ್ನಲ್ಲಿ ಎನಿಸ್ತಾರೆ. ನಾವು ಏನಂದರೆ ಸ್ವಲ್ಪ ಕಡಿಮೆ ದರದಲ್ಲಿರುವಂಥ ವಿಶ್ವ ಪಾಠಶಾಲೆಗಳು ಅಂಥದ್ದನ್ನ ಬಳಸ್ಕೊಂಡು ನಾವು ವಿದ್ಯಾಭ್ಯಾಸ ಮಾಡಿಕೊಂಡು ಇವತ್ತು ಈ ಒಂದು ಮಟ್ಟಿಗೆ ಆ ದಿನಗಳಲ್ಲಿ ಇವತ್ತು ಮೇಡಮ್ ಅವರು ಏನು ಮಾಡೋದು, ನಮ್ಮ ಅನಿತಾ ಮೇಡಮ್ ಅವರು ಈ ಒಂದು ಅನುಭವನ ನಮಗೆ ಆ ಒಂದು ಬಾಲ್ಯದ ಯೌವನದ ಬಾಲ್ಯದಲ್ಲೇ ನಮಗೆ ಈ ಒಂದು ಅನುಭವ ಆಗಿತ್ತು. ಇದು ನಮಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ನೋಡಿ, ಈಗಾಗಲೇ ನಮಗಾಗಲೇ ಏಜ್ ಆಗ್ತಾ ಬಂದಿದೆ, ಕನ್ಫರ್ಮ್ ಅದು ಆಗಿರೋದಂತ ನಿಜ. ಅದನ್ನು ಮತ್ತೆ ಮರುಗಳಿಸಿದ ನಿಜವಾಗ್ಲೂ ಆವತ್ತು ಫೀಲ್ ಆಯಿತು. ಏಕೆಂದರೆ ಅದನ್ನು ನಮ್ಮ ಮನಸ್ಸನ್ನ ಅವ್ರ ಹತೋಟಿಗೆ ತಗೋತಾರೆ. ಹಲೋ ಮೇಡಮ್, ನಿಮ್ಮ ಹತೋಟಿಗೆ ತಗೊಳ್ಳೋದು ನಿಜ. ಅದು ಆ ಒಂದು ಹತೋಟಿಗೆ ತಗೊಂಡು ನಮ್ಮಲ್ಲಿರುವಂಥದ್ದು ಏನೇನಿದೆ, ಗುಣಗಳೇ ಇರ್ಬೋದು, ಸಂತೋಷ ಇರ್ಬೋದು, ಎಲ್ಲವನ್ನೂ ಕೂಡ ಹೊರತಂದು ಮೇಡಮ್ ಅವರು ನಮ್ಮನ್ನೆಲ್ಲ ಅಷ್ಟು ನಮ್ಮ ಏನು ಕಂಟ್ರೋಲ್ ತಗೊಂಡ್ರು. ಅಂದರೆ ಮನಸ್ಸನ್ನ ಅವ್ರ ಹತೋಟಿಗೆ ತಗೋತಾರೆ. ಅದೊಂದು ಏನು ಡಿವೈನ್ ಲಿಬರಲ್ ಇವರು ಹೇಳ್ತಾರೆ. ಅವತ್ತು ನನ್ನ ಭಾರತೀಯ ಜ್ಞಾನ ಮತ್ತು ವಿಜ್ಞಾನ ಜಾಗದಲ್ಲಿ ಈ ಒಂದು ಅನುಭವ ನನಗಾಗಿತ್ತು. ಅದು ಒಂದು ತಂತ್ರಜ್ಞಾನ, ಇದು ಒಂದು ದೈವಿಕ ಜ್ಞಾನ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಜವಾದ ಉತ್ತಮ ಕಾರ್ಯಕ್ರಮ. ಸದುಪಯೋಗ ಪಡಿಸ್ಕೋಬೇಕಾಗಿರೋದು ಮನುಷ್ಯರು. ನಾವಿರುವಂಥದ್ದು ಇವಾಗ ಯಾಂತ್ರಿಕ ಜೀವನದಲ್ಲಿದ್ದೀವಿ ನಾವು. ಏಕೆಂದರೆ ದಿನ ಬೆಳಿಗ್ಗೆ ಈಗ ಅನುಭವ ಏನು ಮಾಡೋಣ, ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಈಗಲೇ ತಗೊಂಡು ಫಿಂಗರ್ಸ್ ಏನು ಮಾಡ್ತಾರೆ. ಭಾನುವಾರ ಆಯ್ತದಿಗೆ ಯೋಚನೆ ಮಾಡ್ತಾರೆ, ಬೆಳಿಗ್ಗೆ ನಾನು ಪಕ್ಷಕ್ಕೆ ಹೋಗ್ಬಿಡೋಣ, ಅಲ್ಲಿಂದ ನಾನು ಡೈರೆಕ್ಟಾಗಿ ಇದಕ್ಕೆ ಹೋಗ್ಬಿಡೋಣ, ಅದೇ ಎಕ್ಸಿಟ್ಗೆ ಹೋಗ್ಬಿಡೋಣ, ಅಲ್ಲಿಂದ ಮುಂದಕ್ಕೆ ಇನ್ನೊಂದಕ್ಕೆ ಹೋಗ್ಬಿಡೋಣ. ಅದೇನಾಗ್ತದೆ ಅಂದರೆ ಆ ಒಂದು ಇದು ಏನಾಗುತ್ತೆ ಅಂದರೆ ಮೈಂಡ್ ಮತ್ತು ಹಾರ್ಟ್ ಎರಡನ್ನೂ ಕೂಡ ಏನಾಗುತ್ತೆ, ತುಂಬ ಇದಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಹೌದು. ಹಾಗಾಗಿ ಅಂಥವನ್ನೆಲ್ಲ ಒಂದು ನಿರ್ಧಾರ ತಿಳ್ಕೊಬೇಕಾದ್ರೆ ಈ ಥರ ಒಂದು ಏನು ಕಾರ್ಯಗಳು ನಡೀತಾ ಇರಬೇಕಾಗತ್ತೆ. ಅದು ನಿಜವಾಗ್ಲೂ ಇದು ನಿಮಗೆ ಸ್ಟಾರ್ಟಿಂಗಲ್ಲಿ ಜನ ಇಲ್ಲ ಅಂತ ಅನ್ಕೊಬಿಡ್ರಿ. ಫೇಸ್ಬುಕ್ಕಲ್ಲಿ ಸುಮಾರು ಜನ ವಾಚ್ ಮಾಡ್ತಾ ಇದ್ದಾರೆ. ನಿಮ್ಗೆ ಒಳ್ಳೇದಾಗತ್ತೆ. ಇವತ್ತು ಇಷ್ಟು ಜನ ಇರ್ಬೋದು, ನಾಳೆ ದಿನ ನಿಮಗೆ ನಿಜವಾಗ್ಲೂ ಒಳ್ಳೇದು ಒಂದು ಹಾಗೆ ಆಗತ್ತೆ. ನಮ್ಮ ಸಂಸ್ಥೆಯಲ್ಲಿ ಮಾಡಿಲ್ಲ ಈ ಮುಂದಕ್ಕೆ ನೋಡಿ, ಇಲ್ಲಿ ನಿಮ್ಮ ಖಂಡಿತವಾಗಿ ಇನ್ನೂ ಕಾರ್ಯಗಳನ್ನು ನಮ್ಮಲ್ಲಿ ಮಾಡಿ ನಮ್ಮ ಕಡೆಯಿಂದ ಕೂಡ ಸಹಾಯ ಇದ್ದೇ ಇರುತ್ತೆ, ಮಾಡ್ತಾ ಹೋಗ್ತೀವಿ. ನಮ್ಮ ತಂಡ ಕೂಡ ಕೆಲಸ ಮಾಡಿಕೊಡುತ್ತೆ. ಇಲ್ಲಿ ನಡೆದಿರೋದು ಯಾರು ಕಡಿಮೆ ಅಲ್ಲ. ಅವರು ಅಭಿನಯಿಸ್ಬೇಕು. ಇವರು ಏನು ಬೆಸ್ಕಾಂ ಜಿ, ನಾನು ಒಂದು ಸರ್ಕಾರಿ ಮಾಡಿದ ಪಾಲಿಟೆಕ್ನಿಕಲ್ಲಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಮತ್ತು ಪರ್ಸನಲ್ ಶಿಕ್ಷಣದಲ್ಲಿ ಪಿ ಎ ನಾನು. ಹಾಗೆ ಪ್ರತಿಯೊಬ್ಬರು ಕೂಡ ಅವ್ರದ್ದು ವ್ಯಕ್ತಿತ್ವ ಇಲ್ಲಿದೆ. ಇಲ್ಲಿ ಹಾಡಲ್ಲ, ವ್ಯಕ್ತಿ ಸಮಾಜದಲ್ಲಿ ದೊಡ್ಡ ಹುದ್ದೆಗಳಲ್ಲೂ ಇದ್ದಾರೆ. ಇಲ್ಲಿ ನಮ್ಮ ಕೃಷ್ಣ ಅವರು ನಿಜವಾಗಿ ಹೇಳ್ಬೇಕಂದ್ರೆ, ನೀವು ಅವ್ರನ್ನ ತಮಾಷೆ ತಿಳ್ಕೊಬೇಡಿ. ಅವರು ನಾನು ಬಾಲ್ಯದಲ್ಲಿ ನಮ್ಮ ಚಿಕ್ಕಪ್ಪನ ಮನೆಗೆ ಬರೋದು, ನನ್ನ ಅಣ್ಣ ಪರಮೇಶ್ ಅಂತ ಇದ್ರು. ಪರಮೇಶ್ ಮನೆಯಲ್ಲಿ ನೀವು ಇವತ್ತು ಏನೋ ಗಂಗರಾಜ್ ಹಂಸಲೇಖ ಅವರು ನಮ್ಮ ಮನೇಲಿ ಎಲ್ಲರೂ ಕೂತ್ಕೊಳ್ಳೋರು. ನಮ್ಮ ಮನೇಲಿ ಎಲ್ಲರೂ ಕೂತ್ಕೊಂಡು ಹಂಸಲೇಖ ಡೂಬ್ರಿಗೆ ಹೇಳೋದನ್ನ, ನಮ್ಮ ಅಣ್ಣ ಹಾಡೋದನ್ನ, ಸುಂದರಕೃಷ್ಣ ಅರಸು ಇವರು ಮತ್ತು ನಮ್ಮ ರಮೇಶ್ ಸರ್, ರಮೇಶ್ ಚಂದ್ರ ಅವರು ಸಾಕಷ್ಟು ಕಲಾವಿದರು ಮೇಡಮ್. ಹಾಗೆ ನೋಡಿ, ಒಬ್ಬೊಬ್ಬರ ವ್ಯಕ್ತಿತ್ವನು ಒಂದೊಂದು ಬೇರೆ ಬೇರೆ ಥರ ಇರುತ್ತೆ. ಯಾರು ಅದನ್ನ ಹೇಳ್ಕೊಳಕ್ಕೆ ಇಚ್ಛೆ ಪಡಲ್ಲ. ನಮ್ಮ ತಂದೆಯವರು ಮೂಲತಃ ನಮ್ಮ ಕುಟುಂಬನೇ ಗಂಧರ್ವ ವಂಶ ಅಂತ. ಹಾಗಾಗಿ ನಮಗೆ ರಕ್ತದಲ್ಲಿ ಸಂಗೀತ ಮತ್ತು ಸಂಗೀತ ಸೇವೆಗಳು ಮತ್ತು ಸೇವೆ ಮಾಡೋ ಉದ್ದೇಶವೇ ನಮ್ಮದು. ಹಾಗಾಗಿ ನಿಮ್ಮ ಒಂದು ಈ ಕಾರ್ಯಗಳು ಇದೇ ರೀತಿ ಸಾಕ್ತಿರಲಿ ಮೇಡಮ್. ನಮ್ಮ ಸಹಕಾರ ಹಿಂದೆ ಮತ್ತೊಮ್ಮೆ ನಾವು ಕೊಡೋದಕ್ಕೆ ಹೇಳಿದ್ದೀವಿ. ನಕ್ಷತ್ರದಲ್ಲಿ ಗೌರಿ ಪ್ರಸಾದ್ ಸರ್ ಒಂದು ಕಾರ್ಯಕ್ರಮ ಮಾಡೋದು ಗೀತ ಮೇಡಮ್, ಅದ್ಭುತವಾಗಿತ್ತು. ಎಲ್ಲ ಲೆಜೆಂಡ್ರಿ ಅವ್ರನ್ನ ಕರೆಸಿ ಅವರು ಕಾರ್ಯಕ್ರಮ ಮಾಡಿದಾಗ ನಾನು ಕೂತ್ಕೊಂಡು ನೋಡಿದೆ. ಒಂದು ಕಾರ್ಯಕ್ರಮ ಆಗೋವರೆಗೂ ಅವ್ರನ್ನ ನಾನು ಅಬ್ಸರ್ವ್ ಮಾಡಿದೆ. ಪ್ರತಿಯೊಬ್ಬರನ್ನೂ ಅವರು ಸ್ವಾಗತ ಮಾಡಿದ ರೀತಿ, ಅವ್ರು ನಡೆಸ್ಕೊಟ್ಟಿದ್ದ ಪ್ರೋಗ್ರಾಮ್ ಭಾಳ ಅದ್ಭುತ ಸರ್. ಅಂತ ಕಾರ್ಯಕ್ರಮ ಮತ್ತೊಮ್ಮೆ ನೀವು ಮಾಡಬೇಕು. ಅಕ್ಷರ ಆಡಿದವರಿಗೆ ನಾವಿಲ್ಲಿ ಕ್ಷಣಿಕ ಅಷ್ಟೇ ಮೇಡಮ್. ನಮ್ಗೇನಂದ್ರೆ ನಾವು ಏಟ್ ಮಾಡಬೇಕು, ನಾವೇ ಆಡ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ಯಾವ್ದು ಶೋ ಇಲ್ಲ. ಬೆಳೆಸೋರು ಏನಂದ್ರೆ ನಮಗೆ ನಮ್ಮ ಅಂತರ ನಮ್ಮ ಅಪ್ಪ ಅಮ್ಮ ಕಲ್ಸ್ಕೊಟ್ರಂತ ಒಂದು ಗುಣಗಳಲ್ಲಿ ಇದಾಗುತ್ತೆ. ನಾವು ಮಾದರಿ ಆಗಬೇಕಾಗತ್ತೆ. ನಾವು ಇಲ್ಲಿ ವೇದಿಕೆ ನಮ್ಮದು ನಾನೇ ವೇಟ್ ಮಾಡಿದ್ದೀನಿ, ನಾನೇ ಆಡ್ಕೊಂಡು ಹೋದ್ರೆ ಏನಾಗುತ್ತೆ ಇದಾಗುತ್ತೆ. ಮತ್ತು ನಾವು ನಮ್ಮನ್ನ ಆರಿಸಿ ಬಂದಿರ್ತಾರೆ. ನಾವು ಗೌರಿ ಪ್ರಸಾದ್ ಕರೆದವರೇ ಬಂದಾಗ ನಾವು ಮಾತಾಡಿಸಿದ್ರೆ ನಾವು ಅದೇನೋ ಫೋಟೋ ಹಾಕೊಂಡು ಶೂಟ್ ಹಾಕೊಂಡು ನಿಂತ್ಕೊಂಡ್ಬಿಟ್ರೆ ಅಲ್ಲ, ಮನಸ್ಸಿನಿಂದ ನಾವು ಏನು ದೊಡ್ಡವರಾಗಬೇಕಷ್ಟೇ. ನಾವು ನಡ್ಕೊಳ್ಳೋ ರೀತಿಗಳು ಮತ್ತು ನಾವು ನಡ್ಕೊಳ್ಳೋಂಥದ್ದು ನಮ್ಮದು ಅಷ್ಟೇ. ನಾವು ಪಡೆಯೋದೇನಿಲ್ಲ. ಇವಾಗ ಜೀವನದಲ್ಲಿ ಬೇಕಾಗಿರೋಂಥ ಕೆಲವೊಂದು ಸತ್ಯಗಳು ಇಷ್ಟೇನೆ.
ಏನು ನಮಗೆ ಈಗ ಜೀವನಕ್ಕೆ ಏನು ಮಾಡೋದಕ್ಕೆ ಊಟ ಬೇಕು ಅಂತ ಚಿನ್ನ ತಿನ್ನಕ್ಕಾಗಲ್ಲ, ಕಾರ್ ಬೇಕು ಓಡಾಡೋಕ್ಕೆ ಏನು ಕಾರಿನ BMW ತಿನ್ನಕ್ಕಾಗಲ್ಲ. ನಮ್ಮ ಹತ್ರ ಯಾವ ಕಿತ್ತಾಗಲಿ ಬಿಡಿ, ಬಟ್ ಅದಕ್ಕೂ ಕಾರ್ ಅಂತಾರೆ, ಅದಕ್ಕೂ ಕಾರ್ ಅಂತಾರೆ ಅಷ್ಟೇ. ಜೀವನ ನಾವು ಈ ಥರ ಅಂತ ಲೀಡ್ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ನಾವು ಮಾಡಿ ಹೋಗಿ ದೊಡ್ಡದು ಸಿಗುತ್ತೆ ನಮಗೆ ಅಷ್ಟೇ. ಡಿವೈನ್ ಪ್ರೊಡಕ್ಷನ್ ನಿಮ್ಮ ಸುತ್ತ ಮತ್ತೆ ನಿಮ್ಮ ಸಿಬ್ಬಂದಿ ವರ್ಗಕ್ಕೂ ಈ ಆಡಿಟೋರಿಯಂ ಸುತ್ತ ಡಿವೈನ್ ಪ್ರೊಡಕ್ಷನ್ ಇರಲಿ. ಮತ್ತೆ ಇದು ಫಸ್ಟ್ ಟೈಮಲ್ಲಿ ಡಿವೈನ್ ಪ್ರೊಡಕ್ಷನ್ ಅಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆದಿದೆ ಸರ್. ನಮ್ಮ ಉದ್ದೇಶನೇ ಬರೀ ಸಂಗೀತದಲ್ಲೇ ತೊಡಗಿರ್ತಕ್ಕಂಥ ಜನಗಳನ್ನ ಆ ಡಿವೈನ್ ನೇಚರ್ಗೆ ಮತ್ತೆ ಡಿವೈನ್ ಪ್ರೊಡಕ್ಷನ್ಗೆ ತರಬೇಕು ಅನ್ನೋದೇ ಒಂದು ಆಸೆ ನಮಗೆ. ನನ್ನ ಒಂದು ಹೆಜ್ಜೆ ಇಲ್ಲಿ ನಡೆದಿದೆ. ಇದನ್ನ ಮಕ್ಕಳನ್ನು ಮೂಡಿಸೋದಕ್ಕೆ ಒಂದು ನೇತ್ರ ಮೇಡಮ್ ನಮ್ಮ ಕಾಲೇಜಿಗೆ ಬಂದಿದ್ದು. ನೇತ್ರ ಮೇಡಮ್ ಬರೀ ಹೇಳ್ತಾರೆ ಅದ್ರ ಬಗ್ಗೆ. ಏನಂದ್ರೆ ಇಲ್ಲಿ ಬಂದವರು ನಾವು ನಮಗೆ ಯಾವ್ಯಾವ ದೊಡ್ಡ ದೊಡ್ಡ ವ್ಯಕ್ತಿ ಸಿಗುತ್ತೋ ಅಥವಾ ನಮ್ಮ ಮಕ್ಕಳಿಗೆ ನಾವು ಮನವರಿಕೆ ಮಾಡೋದಕ್ಕೆ ಕೆಲವೊಂದು ಕಾರ್ಯಗಳನ್ನ ಅನುಭವ ಮಾಡ್ಕೊಡಕ್ಕೆ ನಿಮಗೆ ಸಹಾಯ ಮಾಡ್ತೇವೆ ಸರ್. ನಮ್ಮ ಉದ್ದೇಶ ಬಂದು 14 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಒಂದು ಒಳ್ಳೆ ಮಾಹಿತಿನ ಪೇರೆಂಟ್ಸ್ ಅಂದ್ರೆ ಏನು, ಟೀಚರ್ಸ್ ಅಂದ್ರೆ ಏನು, ಸಂಬಂಧಗಳೆಂದ್ರೆ ಏನು, ಎಜುಕೇಶನ್ ಅಂದ್ರೆ ಏನು ಅಂತ ತೋರಿಸೋದಕ್ಕೋಸ್ಕರನೇ ಈಗ ಹೋಗ್ತಾ ಇರೋದು. ಇದು ಸಾರ್ವಜನಿಕರ ಕಾರ್ಯಕ್ರಮ ಮಾತ್ರ ಬೇರೆ ಸರ್. ಆದರೆ ಮಕ್ಕಳಿಗೆ ಬೇರೆ ಸೆಷನ್ ಅಂತ ಮಾಡ್ತೀವಿ, ತಾಯಂದ್ರಿಗೆ ಒಂದು ಬೇರೆ ಸೆಷನ್. ಒಂದು ಮಗು ಒಂದು ಪಾಠ ಕೇಳಿದ್ರೆ ಅಲ್ಲೇ ಬದಲಾವಣೆ ಆಗಬೇಕು ಸರ್. ಆ ಥರದ್ದು ನಮ್ಮದು ಉದ್ದೇಶ ಸರ್. ಒಂದು ಮಗುನ ಒಂದು ಒಳ್ಳೆ ಪ್ರಜೆಯಾಗಿ ಮಾಡೋಣ. ಸೊ ನಮ್ಮದು ಉದ್ದೇಶ, ನಮ್ಮ ಗುರಿ, ನಾವು ಇಷ್ಟು ಜನ ಏನಿದ್ದೀವಿ ಸ್ಕೂಲ್ಗಳ ಹತ್ರ ಹೋಗೋಣ. ಸ್ಕೂಲ್ಗಳು ನಮ್ಗೆ ಕೊಡುತ್ತೆ ಮೇಡಮ್. ಮೊನ್ನೆ ಗೀತಾ ಮೇಡಮು ಸಹ ಮುಖ್ಯ ಅತಿಥಿಯಾಗಿ ಬಸವೇಶ್ವರ ಕಾಲೇಜ್ಗೆ ಹೋಗಿ ಒಂದಷ್ಟು ಮಾಹಿತಿನ ಕೊಟ್ಟು ಬಂದಿದ್ದಾರೆ. ಸೊ ನಾನು ಮತ್ತೆ ಆ ಕಾಲೇಜಿನ ಪ್ರಿನ್ಸಿಪಾಲ್ ಕರೆದಿದ್ದಾರೆ. ಈ ಥರ ಒಂದು ಮಕ್ಕಳಿಗೆ ಮೋಟಿವೇಶನ್ ಮಾಡುವಾಗ ನೀವೆಲ್ಲ ನಮ್ಗಳ ಜೊತೆ ಕೈ ಜೋಡಿಸ್ಬೇಕು. ಗೀತಾ ಮೇಡಮು ಅಷ್ಟೇ. ಕಾಲೇಜಲ್ಲಿ 800 ಜನ ಮಕ್ಕಳಿದ್ದಾರೆ. 800 ಜನ ಮಕ್ಕಳು, 70 ಜನ ಸ್ಟಾಫು. ಮತ್ತೆ ನಮ್ಮ ಕ್ಯಾಂಪಸ್ ಅಲ್ಲಿ ಒಂದು 10 ಕಾಲೇಜುಗಳಿದ್ದಾರೆ. ಒಂದರಲ್ಲಿ ಸಕ್ಸಸ್ ಆಯ್ತು ಅವ್ರು ಎಲ್ಲಾನು ಅಲ್ಲೇ ನಿಮಗೆ ಒಂದು 3,000-4,000 ಜನ ಸಿಗ್ತಾರೆ. ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ, ಇಡೀ ರಾಜ್ಯದಲ್ಲಿರೋ ನಮ್ಮ ಕಾಲೇಜುಗಳಿಗೆ ನಾವು ಆಪರೇಷನ್ ಮಾಡೋಣ, ಇಂಟ್ರೆಸ್ಟ್ ಇದ್ರೆ ಮಾಡೋಣ, ಊರುಗಳನ್ನ ಮಾಡೋಣ, ನಾವು ಸಾಧ್ಯ ಮಾಡ್ಕೊಂಡು ಬರೋದಂತ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಸರ್ ನಾವು ಹೆಣ್ಮಕ್ಳು ಈಗ ಮೇಡಮ್ ಆಗ್ಬೋದು, ಅನಿತಾ ಮೇಡಮ್ ಅವರ ಕುಟುಂಬದಲ್ಲಿ ಇದ್ದುಕೊಂಡು ನಾವು ಸಮಾಜಕ್ಕೆ ಅಳಿದ ಸೇವೆ ಅಂತ ಬಂದಿದ್ದೀವಿ. ಮೇಡಮ್ ಇವಾಗ ಡಿಸ್ಕಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಅವ್ರ ಕುಟುಂಬದಲ್ಲಿ ಚಿಕ್ಕ ಮಕ್ಕಳನ್ನ ನೋಡ್ಕೊಂಡು ಸಹ ಇವಾಗ ಸಮಾಜಕ್ಕೆ ಸೇವೆ ಮಾಡಿ ನಮ್ಮಂತ ಹೆಣ್ಮಕ್ಳನ್ನು ಸಹ ಮೇಲ್ ತರಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರೋದು. ಎಷ್ಟೋ NGOಗಳಿಗೆ ಅವ್ರು ಕೈ ಜೋಡಿಸ್ತಾ ಇದ್ದಾರೆ. NGOಗಳು ಅಂದ್ರೆ ಸರ್ಕಾರ ಮಾಡದೇ ಇರೋ ಕೆಲಸ ಒಬ್ಬ ಗೀತಾ ಮೇಡಮ್ ಮಾಡ್ತಾರೆ ಅನ್ನೋದು ನಮ್ಗೆ ನಂಬಿಕೆ ಇದೆ ಸರ್. ಸೊ ಅವ್ರ ಮುಖಾಂತರ ನಾವೆಲ್ಲ ಹೆಣ್ಮಕ್ಳು ಸೇರಿಸಿ ನಾವು ಅವ್ರ ಜೊತೆ ಗಂಡು ಮಕ್ಕಳು ಸಹ ಇದ್ದು ನಾವು ಈ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡೋಣ ಸರ್. ಸೊ ನಾವು ನಮ್ಗಾಗಿ ನಮ್ಮ ಕುಟುಂಬಕ್ಕೋಸ್ಕರ ಬೇಡ, ಸಮಾಜದಲ್ಲಿ ನಮ್ದು ಏನಾದ್ರು ಕೊಟ್ಟು ಬಿಟ್ಟು ಹೋಗೋಣ ಅಷ್ಟೇ. ಹೌದು ಸರ್. ಈಗ 40 ಸರ್ ನೀವು ಒಂದೆರಡು ಅವರು ಟೇಪ್ ಕೊಟ್ಟರೆ ಅಳತೆ ಮಾಡ್ತಾರೆ, ಟ್ಯಾಕ್ಸ್ ಬಗ್ಗೆ ಫಿಕ್ಸ್ ಮಾಡ್ತಾರೆ. ಒಂದು ಟೇಪು, ಒಂದು ಪೆನ್ಸಿಲ್, ಒಂದು ವೆಟ್ ಶೀಟ್ ಸರ್, ಫುಲ್ ಅಳತೆ ಮಾಡಿಬಿಡ್ತೀವಿ. ಖಂಡಿತವಾಗಿ ಎಲ್ಲಪ್ಪರು ನನಗೆ ಪರಿಚಯ ಆಗಿ ಒಂದು 6-7 ತಿಂಗಳಾಯಿತು. ನಂದು ವ್ಯಕ್ತಿಗಳು ಹೆಂಗಿರ್ತಾರೆ ನೋಡಿ, ಇದ್ರ ಬಗ್ಗೆ ನನಗೆ ಅರಿವಿರಲಿಲ್ಲ. ಇವರು ಅಂತ ಗೊತ್ತಿರಲಿಲ್ಲ ನನಗೆ. ನನ್ನ ಬಿಲ್ಡಿಂಗ್ಗೆ, ಈ ಬಿಲ್ಡಿಂಗು ಮತ್ತು ನಮ್ಮ ಮನೆ ಹತ್ರ ಬಿಲ್ಡಿಂಗ್ಗೆ ಸುಮಾರು ನನಗೆ ಟ್ಯಾಕ್ಸ್ 4 ಲಕ್ಷ ಏನೋ ಬರೋದೇನೋ. ನಿಜವಾಗ್ಲೂ ನನಗೆ ಒಂದು ತುಂಬಾ ಕಡಿಮೆ ಮಾಡಿಸ್ಬೇಕು. ಒಬ್ಬೊಬ್ಬರು ಎಲ್ಲಿಗೆ ಏನಾಗ್ತಾರೆ ಅಂದರೆ ಒಂದೊಂದು ಇಲ್ಲಿ ಹೇಳಿದ್ರಲ್ಲ, ಮೊತ್ತುಗಳು ಅಂತ ಹೇಳ್ಬೋದು. ಅದು ಮಾರಕತ್ವ ಆಗಲ್ಲ, ನೋಡ್ಬೇಕಷ್ಟೇ. ವಜ್ರನ ಎಲ್ಲರೂ ಜಾಗದಲ್ಲಿ ಇಟ್ಕೊಂಡು ಆ ಥರ. ಥ್ಯಾಂಕ್ ಯು ಸೋ ಮಚ್ ಸರ್, ಗೌರಿಪ್ರಸಾದ್ ಸರ್, ಮೇಡಮ್ ಥ್ಯಾಂಕ್ ಯು. ನೀವು ಹೇಳಿದ ತಕ್ಷಣ ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಚೀಫ್ ಗೆಸ್ಟ್ ಆಗಿ ಬಂದು ಇಷ್ಟೊತ್ತು ಹಾಡುಗಳನ್ನು ಹಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಒಂದೇ ಒಂದು ಹಾಡು ವಿಷ್ಣುವರ್ಧನ್ ಹಾಡ ಬೆಲೆ ಹೇಳ್ಕೊಡ್ಬೇಕು ಪ್ಲೀಸ್. ಒಂದೇ ನಿಮಿಷ ಸರ್. ಕೃಷ್ಣ ಸರ್ ಒಂದೆರಡು ಮಾತಾಡಿ. ಈಗ ನಮ್ಮ ಗೌರಿಪ್ರಸಾದ್ ಅವರಿಗೆ ನಮ್ಮ ಡಿವೈನ್ ಲಿಬರೇಷನ್ ಸಂಸ್ಥೆಯಿಂದ ಸಣ್ಣ ಸನ್ಮಾನ ದಯಮಾಡಿ ಸ್ವೀಕರಿಸಬೇಕು. ಯಾಕೆಂದರೆ ನೀವು ಬಹಳ ಸೌಜನ್ಯತೆಯಿಂದ ಆ ಒಂದು ಸಂಗೀತದ ವಿದ್ಯೆ ಆಗ್ಬೋದು, ಯೋಗ ವಿದ್ಯೆ ಆಗ್ಬೋದು, ಅದಕ್ಕೆ ಬಹಳ ಗೌರವ ಕೊಟ್ಟು ಸ್ಪಂದಿಸಿದ್ದೀರಿ. ಅದಕ್ಕೆ ನಿಮಗೆ ಆಭಾರಿಯಾಗಿ ಒಂದು ಕಿರು ಸನ್ಮಾನವನ್ನು ಈ ಸಂಸ್ಥೆ ಮೂಲಕ ಮಾಡ್ತಾ ಇದ್ದಾರೆ. ದಯಮಾಡಿ ಸ್ವೀಕರಿಸಬೇಕು. ಗೌರಿಪ್ರಸಾದರು ಜೋರಾದ ಚಪ್ಪಾಳೆ ಬರಲಿ. ಇನ್ನೂ ಅನೇಕ ಕಾರ್ಯಕ್ರಮಗಳಿಗೆ ತಾವು ಸಹಕಾರ ನೀಡಬೇಕು. ನಿಮ್ಮ ಎಲ್ಲ ಮೆಂಬರ್ಗಳನ್ನ, ದೊಡ್ಡವ್ರನ್ನ, ಮಹಿಳೆಯರನ್ನ, ಪುರುಷರನ್ನ ಇಲ್ಲಿ ಒಂದು ಹಾಜರಿ ಪಡಿಸಬೇಕು.
ಎಲ್ಲರೂ ಈ ಯೋಗಾಭ್ಯಾಸದ ಫಲ ಪಡಿಬೇಕು. ಯಾಕೆಂದರೆ ಮೊನ್ನೆ ಭೈರವರಾಗ ಮ್ಯೂಸಿಕಲ್ ಅಕಾಡೆಮಿಯಲ್ಲಿ ನಮ್ಮ ಅನಿತಾ ಮೇಡಮ್ ಅವರು, ರತ್ನ ಮೇಡಮ್ ಅವರು ಬೇರೆ ತರಗತಿ ಮಾಡಿದ್ರು. ಅದು ಬಹಳ ಅದ್ಭುತವಾದ ತರಗತಿ. ಅದು ನಮ್ಮ ದೇಹ ರಚನೆ, ನಾವು ದೇಹನ ಯಾವ ರೀತಿ ಇಟ್ಕೋಬೇಕು, ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೇಕು, ಮನಸ್ಸು ನಿಗ್ರಹ ಯಾವ ರೀತಿ ಇರಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ನಮ್ಮ ಮನೆಗೆ ಕಾರ್ಯಾಗಾರ ಮಾಡಕ್ಕೆ ಬರ್ತಾ ಇದ್ದಾರೆ ಮೇಡಮು, ವಾರಕ್ಕೆ 3 ಸಲ ಬಂದು ತರಬೇತಿ ನೀಡ್ತಾ ಇದ್ದಾರೆ. ದಯಮಾಡಿ ಹೆಚ್ಚು ಕಾರ್ಯಕ್ರಮ ನಡೆಯೋದಕ್ಕೆ ತಾವು ಪ್ರೋತ್ಸಾಹ ಸಹಕಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು. ನಿಜವಾಗ್ಲೂ ಒಂದು ಒಳ್ಳೆ ಕಾರ್ಯಕ್ರಮ. ಆದರೆ ನಾನು ನಿದ್ದೆ ಬಂದಿರ್ತಲ್ಲ, ನಿಜ ಹೇಳ್ತೀನಿ, ಈ ಕಣ್ಣು ಮುಚ್ಚಿದ್ರೆ ನಿದ್ದೆ ಹೋಗಿಲ್ಲ. ಅದಕ್ಕೆ ನಿದ್ದೆ ಹೋಗ್ಲಿ ಅಂತ ಹೇಳ್ತಾರೆ. ತೊಂದರೆ ಇಲ್ಲ, ಚೆನ್ನಾಗಿ ಮಾಡಿದರೆ ಒಳ್ಳೆಯದು. ಆದರೆ ಸ್ವಲ್ಪ ಟೈಮ್ ಬದಲಾಯಿಸಿ. ಸಂಬಂಧ ಸಂವಾದ ಇಲ್ಲ, ಸಂವಾದ ಸಂಬಂಧ. ಸಾರ್ಥಕ ಸಾಕ್ಷಾತ್ಕಾರ ಸಂಸ್ಥೆ ಅಂತ ಒಂದು ಮಾಡಬೇಕಂತ ಸಂಸ್ಥೆ ಏನೇ ಮಾಡ್ಕೊಳ್ಳಿ, ಏನು ಗೊತ್ತಾ, ಸಂಬಂಧಗಳೇನು ಹಾಳಾಗ್ತವೆ, ಸಂವಾದ ಅದ್ರ ಬಗ್ಗೆ ಇದೆಲ್ಲ ಚಿಂತನ ಮಂತ್ರವನ್ನು ನಡೆಸ್ತಾ ಇದ್ದಾರೆ. ಫಸ್ಟು ಯಾವ ವಿಷಯ ತಗೊಂಡು ಯಾವ ಚಿಂತನ ಮಂತ್ರ ಮಾಡ್ತಾರೆ. ಸಂಬಂಧ ಉಳಿಬೇಕಾದ್ರೆ ಸಂವಾದ ಅದು ವಿಷಯವಾಗಿ ಚರ್ಚೆ. ನೀವು ಅದ್ರ ಜೊತೆ ಇದು ಸೇರಿಸಿ, ಅದು ಚೆನ್ನಾಗಿರುತ್ತೆ. ನಾವು ತಿಳ್ಬೋದಲ್ಲ, ಮನಸ್ಸು ಬಂದು ಹೇಳಿದೆ ಅದು ಓಕೆ ಅಂದರೆ ಅದನ್ನು ಮಾಡಿ. ಜಾಬ್ ಇತ್ತಲ್ಲ, ಈ ಜಾಬ್ಗೆ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಕೃಷ್ಣ ಸರ್, ನಾವು ಹೇಳಿದ ತಕ್ಷಣ ಇಲ್ಲಿ ಬಂದು ಅವ್ರು ಎಷ್ಟು ಬ್ಯುಸಿ ಇರ್ತಾರೆ, ಅವ್ರದೇ ಕಾರ್ಯಕ್ರಮಗಳು, ಅವಾರ್ಡ್ ಫಂಕ್ಷನ್ಸು, ಎಷ್ಟೆಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಎಂತೆಂಥ ದೊಡ್ಡ ಕಲಾವಿದರ ಜೊತೆ ಅವರು ಪ್ರೋಗ್ರಾಮ್ಗಳನ್ನ ನಡೆಸಿದ್ದಾರೆ ಅಂತ ಒಂದು ಬ್ಯುಸಿ ಪರ್ಸನ್. ರತ್ನ ಮೇಡಮ್ ಹೇಳಿದ ತಕ್ಷಣ ಅವರು ಇಲ್ಲಿಗೆ ಇಷ್ಟೊತ್ತು ಸಮಯ ಕೊಟ್ಟು ನಮ್ಮ ಜೊತೆ ಎಲ್ಲ ಒಗ್ಗಟ್ಟಾಗಿ ಸೇರಿ ನಾವು ಹೇಳೋ ವಿಚಾರಗಳನ್ನ ತಾಳ್ಮೆಯಿಂದ ಕೇಳಿ ತಿಳ್ಕೊಂಡು ಇಷ್ಟು ಒಳ್ಳೆ ಮಾತುಗಳನ್ನು ಆಡಿ ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಎಲ್ಲನೂ ನಾವು ಒಪ್ಕೊಳ್ತೀವಿ ಸರ್. ನಿಮ್ಮ ಪ್ರೋತ್ಸಾಹ ಸಹಕಾರ ಸದಾ ಹಿಂಗೆ ಇರಲಿ. ಈ ಒಂದು ವಿಷಯನ ಹಂಚುವಂಥ ಕೆಲಸ ಅಷ್ಟೇ ನಮಗಿರೋದು. ಇದನ್ನು ಸರ್ವಿಸ್ ಅಂತ ನಾವು ಮಾಡ್ತಾ ಇದ್ದೀವಿ, ನಮ್ಮ ವೈಯಕ್ತಿಕ ಲಾಭಗೋಸ್ಕರ ನಾವೇನು ಮಾಡ್ತಾ ಇಲ್ಲ. ಓಕೆ, ಸೊ ದಯವಿಟ್ಟು ಎಲ್ಲ ಖಂಡಿತ ನಾನು ಫಸ್ಟ್ ಹೇಳಿದ್ರೆ ಬಂದ ತಕ್ಷಣ ಸೊ ನೀವು ಯಾರ್ಯಾರ ಕಾರ್ಯಗಾರ ಆದರೆ ಒಂದು 1,000 ರೂಪಾಯಿ ಹೇಳಿದ್ರೆ ಆ ಕೊಟ್ಟೋಗಿ ಅನ್ನೋದ್ರ ಬದಲು ಯಾವುದೋ ಸ್ಪಾನ್ಸರ್ ಇಟ್ಕೊಳ್ಳಿ. ನಿಮಗೆ ಇಲ್ಲ ಅದಕ್ಕೆ ಕೊಡೋ ಜನ ಬರೋಲ್ಲ. ಇವರು ಎದುರುಗಡೆ ಇದ್ದಾರೆ. ಈಗ ಇವ್ರದ್ದು ಏನೋ ವೆಡ್ಡಿಂಗ್ ಅನ್ನೋದು ಆಚರಿಸ್ಕೊತಾರೆ. ಒಂದು ಹಾಡಿಗೆ 100 ರೂಪಾಯಿ ಕೊಡಿ, ಯಾರೋ ಹಾಡಿ ಅಂತ ಹೇಳಿದ್ದಾರೆ. ಈಗ ಇವರೇ ಆಚರಿಸ್ಕೊಳ್ಳೋದು ದುಡ್ಡು ಕೊಟ್ಟು ಯಾರೋ ಆಡಕ್ಕೆ ಬರೋಲ್ಲ ಅಲ್ವಾ? ಏನ ಹಾಕೊಳ್ಳಿ, ನೀವು ಇರ್ತೀರಾ ವಾದ್ಯ ಹಾಕೊಳ್ಳಿ, ಬಟ್ ನೀವು 100 ರೂಪಾಯಿ ಹಾಕೊಂಡು ಅವ್ರು ಕರಿಬಾರ್ದು. ಅವರು ಅಷ್ಟೇ ಖರ್ಚು ಮಾಡ್ತಾರ, ಮಾಡಲಿ, ನಿಮ್ಮೆಲ್ಲ ನೀವೇ ಕೊಡಿ, ತೋರಿಸ್ಕೊಡಿ. ಈ ಒಂದು ತಿಳುವಳಿಕೆ ಏನಿದೆ, ವಿಚಾರ ಏನಿದೆ, ಇದು ಬದಲಾಗಬೇಕು. ಪ್ರತಿಯೊಬ್ಬ ಮನುಷ್ಯ ಅವನ ಕಲಿಕೆಗೆ ಅವನ ಜವಾಬ್ದಾರಿ ತಗೋಬೇಕು ಅಂತ ಹೇಳಿದ್ರೆ ನಾವು ರಿಜಿಸ್ಟ್ರೇಷನ್ ಮಾಡಿರೋದು. ಯಾಕಂದರೆ ನಾನು ದುಡ್ಡು ಕೊಟ್ಟು ನಾನು ಏನಾದರೂ ವಸ್ತು ತೊಗೊಂಡಾಗ ನಾನು ಅದ್ರ ಜವಾಬ್ದಾರಿಯಿಂದ ಕಾಪಾಡ್ಕೊಳ್ತೀನಿ. ಅದೇ ರೀತಿ ನಾನು ದುಡ್ಡು ಕೊಟ್ಟು ಏನೇ ಒಂದು ವಿದ್ಯೆನ ಕಲಿಸ್ಕೊಂಡಾಗ ಅದು ನನಗೆ ದಕ್ಕುತ್ತೆ. ಅದು ಒಂದು ರೀತಿ ಗುರು ಕಾಣಿಕೆ ಕೊಟ್ಟಾಗ ಅದು ದಕ್ಕುವಂಥ ಕೆಲಸ ಆಧ್ಯಾತ್ಮಿಕವಾಗಿ ನಡೆಯುತ್ತೆ. ಹಾಗಾಗಿ ನಾವು ಫೀಸ್ ಇಟ್ಟಿರೋದು. ದಯವಿಟ್ಟು ಬಂದಿರೋರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳಿ, ಗಣನೆಗೆ ತಗೊಳ್ಳಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗುರು ಕಾಣಿಕೆಗಳನ್ನ ಕೊಟ್ಬಿಟ್ಟು ಹೋಗಬೇಕಾಗಿ ನಮ್ಮ ಕೋರಿಕೆ. ಧನ್ಯವಾದಗಳು ಸರ್. ಸುದ್ದಿ ಬಳಸಿ ಅಲ್ಲಿಗೆ ತೊಂದರೆ ಇಲ್ಲ, ಒಳ್ಳೆಯದಾಗಲಿ, ಒಳ್ಳೆಯದು ಮಾಡಿ, ಪರವಾಗಿಲ್ಲ. ಧನ್ಯವಾದಗಳು. ನಮಸ್ಕಾರ. SKY ಡಿವೈನ್ ಲಿಬರೇಷನ್. ಹೌದು, ಭಾಳ ಚೆನ್ನಾಗಿದೆ. ಏನು ನೀವು ಬಾಳಿಗೆ ಸಮೃದ್ಧಿ ಅಂತ ಗುರುಗಳಿದ್ದಾರಲ್ಲ, ಅವ್ರ ಹತ್ರ ನಾನು 10 ವರ್ಷದಿಂದ ನಾನು ಯೋಗ ಕಲಿತಾ ಇದ್ದೆ. ಯೋಗ ನಾನು ಅಭ್ಯಾಸ ಮಾಡಿದ್ದೀನಿ, ಮತ್ತು ಧ್ಯಾನ ಬೆಳಗ್ಗೆ ಸಂಜೆ ನಾನು ಕೂಡ ಮಾಡ್ತೀನಿ. ಇವರ ಮಾರ್ಗದರ್ಶನದಲ್ಲೇ ನಾನು ಮಾಡ್ತಾ ಇರೋಂಥದ್ದು ಇವತ್ತುವರೆಗೂ. ಅದು ಖುಷಿಯಾಯಿತು ಇಲ್ಲಿ ಬಂದಿದ್ದಕ್ಕೆ. ಜೊತೆಗೆ ಇವ್ರದ್ದು ಕೊಯಮತ್ತೂರಿನಲ್ಲಿದೆ ಇವರ ಆಶ್ರಮ, ಅಲ್ಲಿಗೂ ಕೂಡ ನಾವು ಹೋಗಿ ಬಂದಿದ್ದೀವಿ. 2 ಸಲ 3 ಸಲ ಬಂದಿದ್ದೀವಿ. ಬಹಳ ಖುಷಿಯಾಯಿತು. ಯಾರೇ ದೊಡ್ಡವರಿರಲಿ ಚಿಕ್ಕವರಿರಲಿ ಎಂಥವರೇ ಇರಲಿ, ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಲೆಕ್ಕಾಚಾರ ಬರಲ್ಲ. ಇಲ್ಲಿ ಬೇಕಾಗಿರೋದು ಆರೋಗ್ಯ. ಯೋಗ ಮಾಡೋದ್ರಿಂದ ಪ್ರತಿಯೊಬ್ಬರು ಆರೋಗ್ಯಕರವಾಗಿರ್ತಾರೆ. ಹಾಗಾಗಿ ಮೋದಿಯವರು ಕೂಡ ಯೋಗ ಮಾಡ್ತಾರೆ, ಯೋಗ ಡೇ ಅಂತ ಕೂಡ ನಡೆಯುತ್ತೆ. ಸೊ ಹಾಗಾಗಿ
ಪ್ರತಿಯೊಬ್ಬರು ಇಲ್ಲಿರುವಂಥವರು ನೀವು ಎಲ್ಲರೂ ನೋಡ್ತಾ ಇರುವ ನಮ್ಮ ಲೈವಲ್ಲಿ ಇರುವಂತಹ ಪ್ರೇಕ್ಷಕರು ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು. ಹಾಗಾಗಿ ಯೋಗ ಮಾಡೋದು ಬಹಳ ಉತ್ತಮ, ಒಳ್ಳೆಯದು, ಆರೋಗ್ಯಕ್ಕೆ ಬೇಕಾಗ್ತದೆ. ಸೊ ಹಾಗಾಗಿ ನಾವೆಲ್ಲರೂ ಸೇರಿ ಯೋಗವನ್ನು ಮುಂದುವರಿಸೋಣ, ಮಾಡೋಣ. ಈ ಕಾರ್ಯಕ್ರಮ ಹೀಗೆ ಇನ್ನೂ ಮುಂದೆ ಇನ್ನೂ ಹೆಚ್ಚಿಗೆ ಈ ಒಂದು ಆಡಿಟೋರಿಯಂನಲ್ಲಿ ಇಲ್ಲೇ ಅಲ್ಲ ಎಲ್ಲಾದರೂ ಸರಿ ತುಂಬ ಚೆನ್ನಾಗಿ ನಡೀಲಿ, ಮುಂದೆ ಹೆಸರು ಮಾಡಲಿ, ಇನ್ನೂ ಜಾಸ್ತಿ ಜನಗಳಿಗೆ ಇದನ್ನು ಅರ್ಥ ಮಾಡಿಕೊಂಡು ಕಲಿಸಿ ಅಂತ ಕೇಳ್ಕೊಳ್ತೀನಿ. ತುಂಬ ಒಳ್ಳೆ ಕಾರ್ಯಕ್ರಮ, ಖುಷಿಯಾಗಿ ಬರಲಿಕ್ಕೆ. ನಾನು ಸರ್ ಹತ್ರ ಏನೋ ಮಾತಾಡಬೇಕು ಅಂತ ಆಗಸ್ಟ್ 15ಕ್ಕೆ ಕಾರ್ಯಕ್ರಮ ಇದೆ. ದಯಮಾಡಿ ತಾವು ಎಲ್ಲರೂ ಈ ಸೇರಿರು ಅಥವಾ ಪ್ರತಿಯೊಬ್ಬರು ಬರಬೇಕು. ಲೈವಲ್ಲಿರುವಂಥವ್ರು ಹಾಯ್ ನಮಸ್ಕಾರ. ತಾವು ಕೂಡ ಆಗಸ್ಟ್ 15ಗೆ ಕಾರ್ಯಕ್ರಮ ಇದೆ. ಹಾಗಾಗಿ ಆ ಕಾರ್ಯಕ್ರಮದ ಬಗ್ಗೆ ಮಾತನಾಡೋಣ ಅಂತ ಬಂದೆ. ಇಲ್ಲಿ ಬಂದಿದ್ದಕ್ಕೆ ಇದೊಂದು ಕಾರ್ಯಕ್ರಮ ನೋಡಿ ತುಂಬ ಸಂತೋಷ ಆಯಿತು, ಖುಷಿ ಆಯಿತು. ನಮ್ಮ ಅಕ್ಷರ ಆಡಿಟೋರಿಯಂ ಕೂಡ ಅಷ್ಟೇ ಬಹಳ ಚಂದ ಅನ್ಕೊಳ್ತೀನಿ ನೋಡಿ. ಮೊನ್ನೆ ನಮ್ಮ ತಾಯಿ ಕೂಡ ಏನೋ ಒಂದು ಹರಿಕತೆ ಲೈವಲ್ಲಿ ಮಾಡಿದ್ವಿ. ನಮ್ಮ ತಾಯಿ ಹರಿಕತೆ ದಾಸರು ಎಷ್ಟು ಚೆನ್ನಾಗಿ ಮೂಡಿ ಬಂತು ಅಂತಂದರೆ ಇಲ್ಲಿ ತಾಯಿ ಏನೋ ನೆನೆಸಿದಾಳೆ ಅಂತ ಅನಿಸ್ಬಿಡುತ್ತೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಅವತ್ತು ಅಷ್ಟೇ ಇದ್ದರೆ ಒಂದು 4-8 ಜನ ಕೂತಿರ್ಬೋದೇನೋ, 8-10 ಜನ ಇರ್ತಾರೆ ಅನ್ಸುತ್ತೆ. ಅಷ್ಟೇ ಜನ ಇತ್ತು. ಎಷ್ಟು ಖುಷಿ ಆಯಿತು, ಎಷ್ಟು ಆನಂದ ಆಯಿತು ಅಂದರೆ ಆ ಒಂದು ಹೇಳಕ್ಕೆ ಆಗಲ್ಲ ಬಿಡಿ ಬಾಯಿ, ಎಷ್ಟು ಚೆನ್ನಾಗಿತ್ತು ಕಾರ್ಯಕ್ರಮ. ಹಾಗಾಗಿ ಅಕ್ಷರ ಸದಾಕಾಲ ಹೀಗೆ ತುಂಬಿ ತುಳುಕಬೇಕು, ಅಕ್ಷಯವಾಗಲಿ. ಹೌದು ಮೇಡಮ್, ಅಕ್ಷಯವಾಗಲಿ, ಅಕ್ಷರ ಅಕ್ಷಯವಾಗಲಿ ಸದಾಕಾಲ. ಕಾರ್ಯಕ್ರಮ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೀತಾ ಇರುತ್ತೆ. ಇಲ್ಲಿ ಅವ್ರು ಎಂಥ ಒಳ್ಳೆ ಹೃದಯವಂತರು ಅಂದರೆ ಕಲಾವಿದರಿಗೆ ಬಹಳ ಪ್ರೋತ್ಸಾಹ ಕೊಡ್ತಾರೆ. ಏನು ಕಥೆನೋ ಗೊತ್ತಿಲ್ಲ, ಅದಕ್ಕೇನೋ ಇಲ್ಲಿ ಒಂದು ಜಾಗಕ್ಕೆ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ. ಸರ್ ನಿಮಗೆ ಆ ತಾಯಿ ಶಾರದಾಂಬೆ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನೀವು ಕೂಡ ಅಲ್ಲ, ನಾನು ಹೇಳೋದು ಅಂದ್ಕೊಂಡು ಅವರೇ ಹೇಳಿಬಿಟ್ರು. ಅವ್ರು ನೋಡಿ ಬೇರೆ ಆಡಿಟೋರಿಯಂಗಳಲ್ಲಿ ಯಾರಾದರೂ ಹಾಡೋಕೋದ್ರೆ ಆನ್ ಮಾಡಿದ ತಕ್ಷಣ ಅವರೇ ಹೊಡ್ಕೊಂಡ್ಬಿಡ್ತಾರೆ, ಅವರೇ ಬರ್ತಾರೆ, ಅವರೇ ಹಾಡ್ತಿರ್ತಾರೆ. ಬೇರೆಯವ್ರಿಗೆ ಚಾನ್ಸ್ ಕೊಡ್ತಾರಲ್ವ, ಅದು ಬೇರೆ ಪ್ರಶ್ನೆ ನಾನು ನೋಡಿದ್ದೀನಿ. ಬಟ್ ಇಲ್ಲ, ಹಾಗಲ್ಲ. ಅವರು ಪಾಪ ಇವ್ರಾಯ್ತು, ಅವ್ರ ಕೆಲಸ ಆಯಿತು, ತಲೆ ಎತ್ತಿ ಕೂಡ ನೋಡೋದಿಲ್ಲ ಅವರು. ಅಷ್ಟು ಒಳ್ಳೆ ಹೃದಯವಂತರು. ಸರಿಯಾಗಿ ಒಳ್ಳೆ ಕೆಲಸ. ಶುಭವಾಗಲಿ ಎಲ್ಲರಿಗೂ. ಸರ್ ಒಂದೇ ಒಂದಳು ಮರ್ಯಾದ ಮಾತಿಲ್ಲ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅನಿತಾ ಮೇಡಮ್ ಅವರು ಮತ್ತೆ ರತ್ನಾ ಮೇಡಮ್ ಅವರು ಬಹಳ ಶ್ರಮ ವಹಿಸಿ, ಶ್ರದ್ಧೆ ವಹಿಸಿ ಅವರೆಲ್ಲ ಕಾರ್ಯಗಳನ್ನ ಬದಿಗೊತ್ತು ನಮ್ಮ ಸಾರ್ವಜನಿಕರಿಗೂ ಒಳ್ಳೇದಾಗಬೇಕು, ನಮ್ಮ ಜನತೆಗೂ ಒಳ್ಳೇದಾಗಬೇಕು, ಅವ್ರ ಮನಸ್ಸು ಒಳ್ಳೆ ಸ್ಥಿತಿಗೆ ಹೋಗ್ಬೇಕು, ಅವ್ರ ಜೀವನ ಒಳ್ಳೆ ಸ್ಥಿತಿಗೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲರೂ ಅವ್ರಿಗೆ ಕೈಲಾದ ಮಟ್ಟಿಗೆ ಅವರ ಒಂದು ಏನು ಖರ್ಚು ವೆಚ್ಚಾಗಿದೆ ಅದನ್ನೆಲ್ಲ ಭರಿಸೋದಕ್ಕೆ ಪ್ರಯತ್ನ ಮಾಡೋಣ. ದಯಮಾಡಿ ಯಾರು ಅನೇಕ ಭಾವಿಸಬೇಡಿ. ಮತ್ತೆ ಈ ಥರ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯಲಿ. ಭೈರವರಾಗದಲ್ಲಿ ನಡೆಯಿತು, ಅದು ನಮ್ಮ ಹೆಲ್ತ್ ಸಂಬಂಧಪಟ್ಟಂಥ ಕಾರ್ಯಕ್ರಮ. ಮತ್ತೆ ಅದು ಆಗಬೇಕು ಅಂತ ನಮ್ಮ 2 ಗುರುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಭಾಳ ಸೊಗಸಾಗಿತ್ತು. ನಿಮ್ಗೆ ಇಬ್ಬರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಮೇಡಮ್, ನಂದೊಂದು ರಿಕ್ವೆಸ್ಟ್, 3 ತಿಂಗಳಲ್ಲಿ ಇವ್ರಿಗೆ ಡೆಲಿವರಿ ಆಗಬೇಕು. ಆ ಥರ ಸೀಮಂತಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಫಸ್ಟ್. ಸರ್ ಇಲ್ಲ, ನನಗೆ ಮಾತಾಡ್ತಿರೋದು ತಗೊಳ್ಳಿ. ಎಲ್ಲರಿಗೂ ನಮಸ್ತೆ. ನಾನು ಇಲ್ಲಿ ಬಂದು ಡಿವೈನ್ ಲಿಬರೇಷನ್ ಹಬ್ ಅದರಲ್ಲಿ ಬಂದಿದ್ದೀನಿ. ಫಸ್ಟ್ ಟೈಮ್ ಬಂದಿದ್ದೀನಿ. ತುಂಬ ಚೆನ್ನಾಗಿ, ನನಗೆ ತುಂಬ ಚೆನ್ನಾಗಿ ಕಾಣ್ತು. ಆದರೆ ನಾನು ಹೃತ್ಪೂರ್ವಕವಾಗಿ ಅನಿತಾ ಮೇಡಮ್ಗೆ, ರತ್ನಾ ಮೇಡಮ್ಗೆ ನಾನು ಕೇಳ್ಕೊಳ್ತೀನಿ, ಮನ್ಮನವಾಗಿ ನಾನು ಕೇಳ್ಕೊಳ್ತೀನಿ. ಮತ್ತು ನಾನು ವೆಂಕಟೇಶ್ ಸರ್ ಅವ್ರಿಗೂ ನಾನು ಧನ್ಯವಾದ ಅಂತ ಹೇಳ್ಕೊಳ್ತೀನಿ. ನಾನು ಇದು ಏನಪ್ಪ, ಧನಂತ್ರಿ ಲೋಕಸರಿ ಬಯೋಟೆಕ್ ಆರೋಗ್ಯಕ್ಕೆ ಬೇಕಾದ ಒಂದು, ನಾನು ರಾಸಾಯನಿಕ ಮುಕ್ತ ಭಾರತ, ರೋಗ ಮುಕ್ತ ಭಾರತ, ರಾಸಾಯನಿಕ ಮುಕ್ತ ಭಾರತ ಮಾಡಬೇಕು ಅಂತ ನಾನು ಇಲ್ಲಿಗೆ ಒಂದು 4 ಜನ ಬರ್ತಾರೆ. ನಾನು ಒಂದು ಎಲ್ಲರಿಗೂ ಒಂದು ಆರೋಗ್ಯನ ಕೊಡಬೇಕು ಅಂತ ಬಂದಿದ್ದೀನಿ. ಆಗಸ್ಟ್ 15 ಎಲ್ಲರಿಗೂ ಹಾಯ್. ನಾನು ಇದರಲ್ಲಿ ಬಂದು ಲೆವೆಲ್ ಇದೆ ಅಂತ ಹೇಳೋದಕ್ಕೆ ಮತ್ತೆ ನಾನು ಮೈಕ್ ಹಿಡಿದಿದ್ದೀನಿ. ಯಾಕೆಂತ ಹೇಳಿದ್ರೆ ವಿಧಾನಸೌಧದಲ್ಲಿ ನಾವು ಒಂದು ಫಂಕ್ಷನ್ ಮಾಡಿದ್ದೀವಿ ಆಗಸ್ಟ್ 15ರಲ್ಲಿ. ಎಲ್ಲರೂ ನೋಡಬೇಕು, ಎಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.
ಕಟ್ಟಕಡೆಯ ಹಾಗೂ